Harmony in Harihara, a mosque opens its doors. Our Kannada land, a tapestry of cultures, has long been an abode of peace for all communities. But recent years have seen attempts to unravel this harmony. Today, we witness a powerful response from the heart of Harihara. Welcome to the Ali Mosque in Prashant Nagar, where an extraordinary event is unfolding. Namma Masjidige Banni, or Come Visit Our Town's Mosque. Organized by Jamaat-e-Islami Hind, this unique initiative invites people of all faiths to step inside, breaking down barriers and building bridges. ಇವತ್ತಿನ ನಮ್ಮೂರ ಮಸೀದಿ ನೋಡ ಬನ್ನಿ ಕಾರ್ಯಕ್ರಮ ಜಮಾತೆ ಹಿಂದ್ ಇಸ್ಲಾಮಿ ಈ ಕಾರ್ಯಕ್ರಮ ಬಹಳ ಅತ್ಯುತ್ತಮವಾಗಿತ್ತು. ಇದು ಕೌಮು ಸೌಹಾರ್ದತೆಗೆ ಅತ್ಯುತ್ತಮವಾದಂತಹ ಕಾರ್ಯಕ್ರಮ. ಹಿಂದೂ ಮುಸ್ಲಿಂ ಕ್ರೈಸ್ತ ಬೌದ್ಧ ಎಲ್ಲ ಧರ್ಮದವರು ಎಲ್ಲ ಸಮುದಾಯದವರು ನಾವು ಒಂದು ತಾಯಿ ಮಕ್ಕಳು ಒಂದು ತಂದೆ ಮಕ್ಕಳು ಅನ್ನುವಂತ ಒಂದು ಸಂದೇಶವನ್ನ ನೀಡಿದ್ದಾರೆ. ಮಸೀದಿನಲ್ಲಿ ಒಳಗಡೆ ಏನ್ ನಡೀತದೆ ಅನ್ನುವಂತ ಕಾರ್ಯಕ್ರಮವನ್ನು ಇಲ್ಲಿ ಭಾಗವಹಿಸಿದಾಗಲೇ ನಮಗೆ ಗೊತ್ತಾಗೋದು. ನಾವು ಹೊರಗಡೆ ಇದ್ದು ತಪ್ಪು ಸಂದೇಶಗಳನ್ನು ತೆಗೆದುಕೊಳ್ಳೋದಕ್ಕಿಂತ ಇಂಥ ಕಾರ್ಯಕ್ರಮಗಳಲ್ಲಿ ಹೆಚ್ಚೆಚ್ಚು ಭಾಗವಹಿಸೋದ್ರಿಂದ ನಾವೆಲ್ಲರೂ ಒಂದೇ. ಮಸೀದಿಗಳಲ್ಲೂ ಕೂಡ ಅತ್ಯುತ್ತಮ ಕಾರ್ಯಕ್ರಮಗಳು ಮತ್ತು ಕೋಮು ಸೌಹಾರ್ದತೆಗೆ ಪೂರಕವಾದಂತ ಸಂದೇಶಗಳನ್ನ ಇಲ್ಲಿ ಗುರುಗಳು ನೀಡ್ತಾರೆ ಅನ್ನುವಂತ ವಿಚಾರಗಳು ನಮಗೆ ಇಲ್ಲಿ ತಿಳಿದು ಬರ್ತದೆ. More than 300 visitors, Hindus, Christians and women from various backgrounds are experiencing the tranquil atmosphere of the mosque firsthand. ಯಾ ಅಲ್ಲಾ ಇಲಾ ಇಲ್ಲಲ್ಲಾ ಮೊಹಮ್ಮದ್ ರಸೂಲುಲ್ಲಾ. ನಾನು ರಾತ್ರಿ ಮಲಗುವಾಗ ಆ ನೆನಪು ಮಾಡೇ ನಾನು ಮಲಗೋದು. ಹಿಂದೂ ಮುಸ್ಲಿಂ ಬಾಂಧವರೆಲ್ಲ ಒಂದೇ, ಪರಮಾತ್ಮ ಒಬ್ಬನೇ. ಇದು ಎಲ್ಲಾ ದೇಶಕ್ಕೂ ಸಾರ್ಬೇಕು, ಸುಮ್ಮನೆ ಮಾತಿನಲ್ಲಿ ಆಗಬಾರ್ದು. ನಾವು ಮಸೂತಿ ಬಂದಂಗೆ ನೀವು ನಮ್ ದೇವಸ್ಥಾನಕ್ಕೆ ಬರ್ರಿ. ಬಹುಶಃ ನಾವೆಲ್ಲ ಭಾರತೀಯರು ಇದೇ ರೀತಿಯಲ್ಲಿ ಬದುಕಬೇಕು. ಹುಟ್ಟು ಮತ್ತು ಸಾವಿನ ಮಧ್ಯೆ ನಾವೇನಾರ ಒಂದು ಸಾಧನೆ ಮಾಡೋ ರೀತಿಯಲ್ಲಿ ಗುರುಗಳು ಎಲ್ಲರಿಗೂ ಪ್ರವಚನ ಕೊಟ್ಟಿದ್ದಾರೆ. ಕುರಾನ್ ಹೇಳುವಂತದ್ದು, ಓ ಮನುಷ್ಯರೇ, ಓ ಮುಸ್ಲಿಮರೇ ಹೇಳಲಿಲ್ಲ, ಓ ಮನುಷ್ಯರೇ ಅಲ್ಲಾಹನನ್ನು ಭಯಪಡಿ. ಯಾಕೆ? ಅವನು ಒಂದು ಜೀವದಿಂದ ನಿಮ್ಮನ್ನು ಸೃಷ್ಟಿಸಿದನು. ಧರ್ಮದ ದೌತ್ಯ ಏನು ಕೇಳಿದ್ರೆ, ಧರ್ಮದ ಉದ್ದೇಶ ಏನು ಕೇಳಿದ್ರೆ, ಧರ್ಮ ಯಾಕಾಗಿ ಬಂದಿದೆ ಅಂತೇಳಿ ಕೇಳಿದ್ರೆ, ಜನರೊಂದಿಗೆ ಜೋಡಿಸ್ಲಿಕ್ಕೆ ಬಂದಿರುವಂಥದ್ದು, ಹೃದಯವನ್ನು ಹೃದಯದೊಂದಿಗೆ ಬೆಸಿಲಿಕ್ಕೆ ಬಂದಿರುವಂತಹದ್ದು ಧರ್ಮ. ಅದರ ಹೆಸರೇ ಧರ್ಮ ಅಂತ. ಒಳ್ಳೆ ಕಾರ್ಯಕ್ರಮ ಇದು. ಫಸ್ಟ್ ಮಸೀದಿ ಒಳಗ ಎಂಟ್ರಿ ಇಲ್ಲ ಅಂತ ಏನು ಗೊತ್ತಿಲ್ಲ ನನಗೆ, ಬಟ್ ಅನಿಸ್ತಾ ಇತ್ತು ಈಗ ಎಷ್ಟು ಚೆನ್ನಾಗಿ ಕಾರ್ಯಕ್ರಮ ಮಾಡಿ ಆಮೇಲೆ ನಮ್ಗೆ ಒಂದು ಗೌರವ ಕೊಡ್ತಾರೆ. ಬಹಳ ಹಿಂದೂಗಳಿಗೆ ಒಂದು ದೊಡ್ಡ ಗೌರವ ಕೊಡ್ತಾ ಇದ್ದಾರೆ. In a touching gesture of inclusivity, the sermon echoes in Kannada, not Urdu, not Arabic, filling the mosque with the sweet fragrance of our local language. ಉಪನ್ಯಾಸ ಕನ್ನಡದಲ್ಲಿ ಮಾಡಿದ್ರೆ ನಮಗಲ್ಲಿ ಕೇಳಿಸ್ತಿದೆ, ಅರ್ಥ ಆಗುತ್ತೆ. ವಿನಂತಿ ಮಾಡ್ಕೊಳ್ಳೋದೇನಂದ್ರೆ ಬಹಳ ಚೆನ್ನಾಗಿ ಮಾತಾಡ್ತಿರ್ತಾರ, ಆದ್ರೆ ಅದು ನಮ್ಗೆ ಅರ್ಥ ಆಗೋದಿಲ್ಲ. ಇವತ್ತು ಕನ್ನಡದಲ್ಲಿ ಹೇಳಿದ್ರು, ಬಹಳ ಚೆನ್ನಾಗಿ ಅರ್ಥ ಆಯ್ತು. Visitors are guided through the intricacies of Islamic worship, the meaning of namaz, the significance of the 5 daily prayers, and the role of mosque in Muslim life. As visitors and hosts share conversations and refreshments, we are reminded of the power of openness and dialogue. ಮಸೂತಿಗೆ ಬನ್ನಿ ಕಾರ್ಯಕ್ರಮದಲ್ಲಿ ಒಂದು ಛಾಯೆ ಮೂಡಿ ಬಂತು. ಯಾಕೆಂತಂದ್ರೆ ಮಾನವರಾಗಿ ಬಂದಿದ್ದೇವೆ, ಮಾನವತೆಯಿಂದ ಬದುಕೋಣ ಎಂಬ ಸಂದೇಶ ಇಲ್ಲಿ ಸಾರಿದ್ದು ಬಹಳ ವಿಶೇಷವಾಗಿದ್ದು. ಯಾಕೆಂತಂದ್ರೆ ಇಂದಿನ ದಿನಮಾನದಲ್ಲಿ ನಾವೆಚ್ಚು ಎಂದು ಹೊಡೆದಾಡೋದಕ್ಕೆ ಬದಲಾಗಿ ನಾವೆಲ್ಲರೂ ಪ್ರೀತಿಯಿಂದ ಬದುಕುವುದು ಬಹಳ ಪ್ರಮುಖವಾದಂತ ಅಂಶ. ಯಾಕೆಂದ್ರೆ ದೇಶಕ್ಕೆ ದೇಶದ ಬದಲು ಪ್ರೀತಿ ಹಂಚ ನಮ್ಮ ಸಂದೇಶ ಬಹಳ ಅತ್ಯುತ್ತಮವಾದ ಸಂದೇಶ. ಮಸೀದಿಗಳು ಇರುವುದು ಹೃದಯಗಳನ್ನು ಜೋಡಿಸ್ಲಿ, ಹೃದಯಗಳನ್ನು ಜೋಡಿಸಿ. ಧರ್ಮ ಏನು ಅಂದ್ರೆ ಹೃದಯಗಳನ್ನು ಜೋಡಿಸಿ. ನಮ್ಮ ಡ್ಯೂಟಿ ಏನಂದ್ರೆ ಪ್ರೀತಿ ಹರಡುವಂತದ್ದು. ನಾವು ನೋಡೋಣ ಹೆಂಗಿರ್ತತಿ, ನಮ್ ದೇವ್ರದ ಅದು ಒಂಥರ ಇರ್ತತಿ, ಇಲ್ಲಿ ಹೆಂಗಿರ್ಬೋದು ಒಂದ್ ಕ್ಯೂರಿಯಾಸಿಟಿ ಇತ್ತು ನಮ್ಗೆ ನೋಡೋಣ ಅಂತೇಳಿ ಇವತ್ ಬಂದ್ವಿ, ನೋಡಿದ್ವಿ, ಚೆನ್ನಾಗಿತ್ತು, ಚೆನ್ನಾಗ್ ಅನಿಸ್ತು, ನಮಗೆ ಖುಷಿ ಅನಿಸ್ತು.
ಈ ತರಾನು ಇರ್ತಾರ. ಅವ್ರ ದೇವ್ರ ಬಗ್ಗೆ ಹೇಳಿದ್ರಲ್ಲ, ಅದು ಬಹಳ ಇಷ್ಟ ಆಯ್ತು. ಇದೇ ಫಸ್ಟ್ ಅಟೆಂಡ್ ಮಾಡಿದ್ದೆ ಮಸೀದಿ ಪ್ರೋಗ್ರಾಮ್ ನಾ ಇದಕ್ಕಿಂತ ಮೊದಲು ಎಲ್ಲೇ ಅಟೆಂಡ್ ಮಾಡಿರ್ಲಿಲ್ಲ. ಮಸೀದಿ ಪ್ರೋಗ್ರಾಮ್ ಬಹಳ ಅಚ್ಚುಕಟ್ಟಾಗಿ ಅರೇಂಜ್ ಮಾಡಿದ್ರು. ಇದೆಲ್ಲ ಪ್ರವಾದಿ ಮೊಹಮ್ಮದ್ ಬಗ್ಗೆ, ಹಾಗೆ ಹಿಂದೂ ಮುಸ್ಲಿಂಗಳು ಒಗ್ಗಟ್ಟಾಗಿ ಹೇಗಿರ್ಬೇಕು ಏನಂತೇಳಿ ಎಲ್ಲ ಬಗ್ಗೆ ಕ್ಲೀನ್ ಆಗಿ ತಿಳಿಸ್ಕೊಟ್ಟಿದ್ದಾರೆ. In a time when our society faces strains between communities, Harihara shows us a path forward. This mosque visit is more than just an event. It's a testament to the enduring spirit of harmony that defines our Kannada land. ಹರಿಹರದ ಒಂದು ಮಸೀದಲ್ಲಿ ನಡೆದಿರುವಂತಹ ಒಂದು ಕಾರ್ಯಕ್ರಮ ನಿಜಕ್ಕೂ ಅದ್ಭುತವಾದಂತ ಕಾರ್ಯಕ್ರಮ. ಏನು ಧಾರ್ಮಿಕ ಅಸಹಿಷ್ಣುತೆಯನ್ನ ಮೀರಿದಂತ ಕಾರ್ಯಕ್ರಮ ಅಂದ್ರೆ ಇದು ತಪ್ಪಾಗಲಿಕ್ಕಿಲ್ಲ. ಏನು ಪ್ರತಿ ಧರ್ಮವೂ ಸಹ ಶಾಂತಿ ಮಂತ್ರವನ್ನೇ ಬೋಧಿಸುತ್ತೆ. ಆದರೆ ಇಲ್ಲಿರುವಂತಹ ಏನು ಕೆಲ ಕಿಡಿಗೇಡಿಗಳಿಂದ ಇಲ್ಲಿರುವಂತಹ ಒಂದು ವಾತಾವರಣ, ಪರಿಸರ ಒಂದು ಹಾಳಾಗತ್ತೆ ಅನ್ನುವಂತ ಒಂದು ಸತ್ಯವನ್ನ ಬಿಚ್ಚಿರುವಂತ ಒಂದು ಪ್ರಯತ್ನ ಅಂತ ಹೇಳ್ಬೋದು. ಕೆಲವು ಒಳ್ಳೆ ವಿಚಾರಗಳನ್ನ ನಾವು ತಿಳಿದುಕೊಳ್ಳೋದು, ನಮ್ಮ ಧರ್ಮದ ಕೆಲವು ಒಳ್ಳೆ ವಿಚಾರಗಳನ್ನ ಅವರಿಗೆ ಹೇಳ್ತಕ್ಕಂತ ಒಂದು ಸೌಹಾರ್ದತೆ, ವಿಶೇಷವಾಗಿ ಈಗ ಭಾಷಣದಲ್ಲಿ ಹೇಳ್ತಾ ಇದ್ರು ಓ ಮನುಷ್ಯನೇ ಅಂತ. ಅದರಲ್ಲಿ ಕುರಾನ್ ನಲ್ಲಿ ಬರ್ತಕ್ಕಂಥದ್ದು ಯಾವ್ದೇ ಓ ಮುಸ್ಲಿಮನೇ, ಓ ಹಿಂದುವೇ ಅಂತ ಬರ್ತಲ್ಲ, ಓ ಮನುಷ್ಯನೇ ಅಂದ್ರೆ ಮನುಷ್ಯರು ಎಲ್ಲರೂ ಒಂದೇ. ಇಲ್ಲೆಲ್ಲ ಪ್ರೋಗ್ರಾಮ್ ಕರೆದಿದ್ರು, ಎಲ್ಲ ಕೇಳಿದ್ವಿ, ಚೆನ್ನಾಗ್ ಅನ್ನಿಸ್ತು. ಅವರ ನಮಾಜ್ ಮಾಡೋದು ಅದು ಹೌದಪ್ಪ ಖರೆ ಅಂತ ಅನ್ಸುತ್ತೆ ನೋಡಿದ್ರೆ. As the sun sets on this remarkable day, we are left with hope that more such programs will flourish across our land, strengthening the bonds that make India truly great. ಹಂಗೆ ದೇವರೊಬ್ಬನೇ, ನಾಮ ಹಲವು. ಆ ನಾಮ ಹಲವು ಇರೋದ್ರಿಂದ ನಾವು ಎಲ್ಲ ಒಂದಾಗಿ ಮುಂದಾದರೂ ನಾವು ಹಿಂದೂ ಮುಸ್ಲಿಂ ಎಲ್ಲರೂ ಒಂದಾಗಿ ಹೋದ್ರೆ ಒಳ್ಳೇದು ಅಂತ ಹೇಳಿ ಇದನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ರಿ ಅಂತ ಇದನ್ನ ನಾವು ಮಾತಾಡಿದ್ದು ಕೇಳಿ ನೀವು ಬರ್ಬೇಕು. ಆ ಕೇಂದ್ರದೊಳಗೆ ನನ್ನ ಪ್ರಥಮ ಬಾರಿಗೆ, ಯಾಕೆಂದ್ರೆ ನನಗೆ 77ನೇ ವರ್ಷ ಜೀವಮಾನದಲ್ಲಿ ಪ್ರಥಮ ಬಾರಿಗೆ ಮಸೂತಿಯ ಪ್ರಾಂಗಣದಲ್ಲಿ ಬಂದು ನಮಾಜಿನ ವಿವರ ಕೇಳಿದ್ದು ಬಹಳ ಖುಷಿ ಆಯ್ತು. ಯಾಕೆಂದ್ರೆ ಇದು ಮಾನವರಾಗಿ ಬದುಕುವ ನಮ್ಮಂತೆಲ್ಲರಿಗೂ ಬೇಕಾಗಿದ್ದು ಮಾನವ ರಕ್ತ ಕೆಂಪು. ಆ ಕೆಂಪು ಅಂತಂದ್ರೆ ಎಲ್ಲರೂ ನಾವು ಒಂದಾಗಿ ಬದುಕುವಂತ ಸಂದೇಶ ಏನಿದೆ ಬಹಳ ಉಪಯುಕ್ತವಾದ ಸಂದೇಶ. From Harihara, this is a story of unity, understanding and the power of simply saying, "Come, visit our mosque." If you find our videos interesting, don't forget to share, like and subscribe, and follow our channel for more such interesting videos.